ಜೋರದ ಚಪ್ಪಾಳೆ ನಮ್ಮ ಸ್ವಾಮೀಜಿನವರಿಗೆ ನಮಸ್ಕಾರ and a very warm welcome to you, sir. ಗುರವೇ ಸರ್ವಲೋಕಾನಾಂ ಭೀಷಣೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇವತ್ತು ಗುರುಗಳಾಗುವಂತೂ ನಾನಿಲ್ಲ, ನನಗೆ ಸ್ವಲ್ಪ ಶಬ್ದ ಅಲರ್ಜಿ. ಯೂನಿವರ್ಸ್ ದ ಗುರು ಅಂತ ಒಪ್ಪುದವು ನಾನು. ದಿನ ಹೋಗ್ತಾ ಹೋದಾಗ ಕಲಿತಾ ಹೋಗ್ತದೆ. ಆ ಕಲಿಯೋದ್ರಲ್ಲಿರೋ ಆನಂದ ಕಲಿಸೋದ್ರಲ್ಲಿಲ್ಲ. ಮತ್ತೆ ನಮ್ಮ ಶಿವಕುಮಾರ್, ರಾಘವೇಂದ್ರ, ನಮ್ಮ ವಿಶ್ವಾಸ್ ಇವರೆಲ್ಲ ಒಂದು ಆ್ಯಪ್ ಮಾಡ್ತಾ ಇದ್ದೀವಿ, ಲಾಂಚ್ ಮಾಡಬೇಕು. ಖುಷಿಯಾಯಿತು. ನನ್ನೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ದೇವಸ್ಥಾನ ಕಟ್ಟೋದ್ರಿಂದ 10 ಜನರ ಸಂಸಾರಕ್ಕೆ ಊಟದ ವ್ಯವಸ್ಥೆ ಮಾಡೋದು ದೊಡ್ಡ ಪೂಜೆ ಭಾವನೆ ಕೆಲಸ. ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಇಟ್ ಇಸ್ ದ ಜರ್ನಿ ಫೈನೈಟ್ ಟು ಇನ್ಫೈನೈಟ್. ಇಟ್ ಸ್ಟಾರ್ಟೆಡ್ ಫ್ರಮ್ ಝೀರೋ, ಟುಡೇ ಇಸ್ ದ ಹೀರೋ. ಅದರ ಕಂಟೆಂಟ್ ಏನು ಅಂತ ಹೇಳಿದ್ರೆ ಅವನ ಹತ್ರ ಇರೋ ಕಾನ್ಫಿಡೆನ್ಸ್ ಮತ್ತೆ ಸಾಧನೆ. ಪಾಪ ವಿಶ್ವಾಸ ನನ್ನ ಹತ್ರ ಉದ್ಘಾಟನೆ ಮಾಡಿಸ್ಬೇಕಂದ್ರೆ ನಾನು ಅವ್ರ ಅಮ್ಮನ ಕರೆದೆ. ಅವ್ನು ಕೇಳಿದೆ ಏನು ಅಂತ ಹೇಳಿ. ಜಗತ್ತಲ್ಲಿ ಅತಿ ಪವಿತ್ರವಾದ 2 ಜಾಗ, ಒಂದು ತಾಯಿ ಗರ್ಭ, ಇನ್ನೊಂದು ಈ ಭೂಮಿ ತಾಯಿ ಕೊನೆಗೆ ಮಲ್ಕೊಳ್ಳೋ ಜಾಗ, ನೆಮ್ಮದಿ ಇರೋ ಜಾಗ. ಮತ್ತೆ ಆ ತಾಯಿ ಎಲ್ಲ ದೇವರುಗಳ ಆ ತಾಯಿ ಕಾಲಲ್ಲಿರ್ತಾರೆ ಅಂತ ನನ್ನ ನಂಬಿಕೆ. ಸೊ ಅವಳು ಜಗತ್ತನ್ನು ಅವಳಿಗೆ ತೋರಿಸ್ತವೆ. ವಿಶ್ವಾಸ ಬರ್ಲಿಕ್ಕೆ ಕಾರಣ ಅವರ ಅಮ್ಮ. ಅವ್ರ ಕೈಲಿ ಉದ್ಘಾಟನೆ ಅಂದ್ರೆ ಇನ್ನೂ ಇನ್ಫೈನೈಟ್ ಆಗಿ ಬೆಳೆಯುತ್ತೆ. ಅಮ್ಮ ಅನ್ನೋ ವರ್ಡ್ಸಿಗೆ ಈಕ್ವಲೆಂಟ್ ವರ್ಡ್ ಇಲ್ಲ, ಅದರ ತಾಕತ್ ಸ್ವಲ್ಪ ಲೋಡೆಡ್ ವರ್ಡ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಇನ್ನೊಂದು ಲಾಂಚ್ ಮಾಡ್ತಾ ಮಗನ ಕರೆದೆ. ಹೌದು, ಅವನಿಗೆ ಇನ್ನೊಂದು ಕ್ಯೂರಿಯಾಸಿಟಿ. ಯಾಕೆ ಇದಕ್ಕೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗಿದ್ದ ಅವರು. ಸಣ್ಣಲ್ಲೇ ಅವನಿಗೆ ಜವಾಬ್ದಾರಿ ಕೊಟ್ಟು ಕಲಿತಾನೆ. ಕನ್ಸರ್ನಿಂದ ಬೆಳೆಸಿದ ಬೇರೆ, ಕಾನ್ಶಿಯಸ್ ಇಂದ ಬೆಳೆಸೋದು ಬೇರೆ. ಯಾವ ತಂದೆ ಮಕ್ಕಳನ್ನ ಕಾನ್ಶಿಯಸ್ ಇಂದ ಬೆಳೆಸ್ತಾನೋ ದೇಶಕ್ಕೊಂದು ಅಸೆಟ್ ಆಗೋದು. ಕನ್ಸರ್ನಿಂದ ಬೆಳೆದ್ರೆ ಅದು 2 ಆಗ್ಬೋದು, ಚಾಯ್ಸ್ ಇರುತ್ತೆ. ಒಂದು ಡೆಲಿವ್ ಆಗ್ಬೋದು, ಡಿವೈವ್ ಆಗ್ಬೋದು. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಪ್ರೇಮ್ ಶುರು ಬಂತ ಒಂದು ಮಾತು ಹೇಳಿದ್ರು. ಇರೋದ್ರಿಂದ ನಮಗೆ ಹಳೆ ಪರಿಚಯ, ನಮ್ಮ ಪ್ರೊಡ್ಯೂಸರ್ ಆಗಲಿ, ಶಾಸ್ತ್ರಿ ಅವರಾಗಲಿ, ಜೋಶಿ ಅವರು ಈಗ ಪರಿಚಯ ಆದರು. ನನ್ನ ಹಳೆ ಫೀಲ್ಡ್ IT ಫೀಲ್ಡಲ್ಲಿ ಸಾಫ್ಟ್ವೇರ್ ಅನ್ನು ಮಾಡಿದ್ದಾರೆ. ಖುಷಿ ಆಯ್ತಾರೆ. ಜೋಶಿ ಅವರು ಮಾಡಿದ್ರಿಂದ ಜೋಶಿ ಜಾಸ್ತಿ ಇದೆ ಅಂದರೆ. ಇನ್ನೊಂದು ನಮ್ಮ ಕಂಪ್ಯೂಟರ್ ಸೈನ್ಸ್ ಭಾಷೆ ಹೇಳಬೇಕಂದ್ರೆ ಡಿಜಿಟಲ್ ಅಂತ 1 and 0. ಆಧ್ಯಾತ್ಮಕದನ್ನು ಕನ್ವರ್ಟ್ ಮಾಡಿ ನೋಡಿದ್ರೆ 0 ಅಂದರೆ ನಿರ್ಗುಣ ಹೇಳಿ ಶಿವ, 1 ಅಂದರೆ ಸಗುಣ ನಾರಾಯಣ. ಆಕಾರ ಮತ್ತೆ ನಿರಾಕಾರ 2ರಿಂದ ಶುರುವಾಗಿದ್ದು ಲೆಕ್ಕಾಚಾರ. ಸೊ ಆ ಕೋಡಿಂಗ್ ಸಿಸ್ಟಮ್ ಅನ್ನು ಇವತ್ತು ಅಪ್ಲೈ ಮಾಡಿದ್ದಾರೆ. ಇದರಲ್ಲಿರೋ ಒಂದು ಹಿಡನ್ ಒಂದು ಒಳ್ಳೆ ಅಜೆಂಡಾ ಏನು ಅಂತ ಹೇಳಿದ್ರೆ, ನಾವೆಲ್ಲ ಇಂಡಿಪೆಂಡೆನ್ಸ್ ಬಂತು ಅಂತ ಕುಣಿತೀವಿ. ನಿಜವಾಗ್ಲೂ ನಮಗೆ ಯಾರಿಗೂ ಬರಲಿಲ್ಲ. ನಾವು ಹಾಕೋ ಚಪ್ಪಲಿ ಹಿಡಿದು ಪ್ರತಿಯೊಂದು ಬ್ರ್ಯಾಂಡೆಡ್ ಹೊರಗಡೆ. ನಾನು ಹೇಳಿದ್ದೆ ಬಾವುಟ ಹಾರಿಸಷ್ಟು ಬಂದಿದೆ ಇಂಡಿಪೆಂಡೆನ್ಸ್, ಮತ್ತೆ ಅದೇ ಧ್ವಜ ಹಾರಿಸ್ಬೇಕಂತ ತಲೆ ಅನ್ನಿಸ್ತು. ಆದ್ರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬರ್ತೀವಿ. ನಮ್ಮ ಕಲಾವನ್ನು ಬೆಳೆಸಿದ್ದೀವಿ. ನಾನು ಯಾವಾಗಲೂ ಎಲ್ಲ ಸಭೆಯಲ್ಲೂ ಹೇಳ್ತಾ ಇದ್ದೆ. ಮೊರೇಷಿಯಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಪ್ರಥಮ ಯಾವ ಮೂವಿ ತಂದಿದ್ದ, ಅದರ ಲಾಂಚ್ ನಾವು ಪ್ರೋಗ್ರಾಮ್ ಅನ್ನು ಮಾಡ್ಲಿಕ್ಕೆ ಹೇಳಿದ್ದೆ. ಹೇಳಿದೆ ಏನಂತ ಹೇಳಿ, ನೋಡು ನಮ್ಮ ಭಾಷೆ ಇನ್ನೂ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ನಾವು ಅದಕ್ಕೆ ಫಸ್ಟು ಏನ್ ಹೇಳ್ತಾರೆ ಪ್ಲಾಟ್ಫಾರ್ಮ್ ಕೊಡ್ಬೇಕು. ಇಷ್ಟು IT ಹುಡುಗರಿಗೆ ಪ್ಲಾಟ್ಫಾರ್ಮ್ ಸಿಗ್ತಿದೆ ವಿಶ್ವಾಸದಿಂದ. ಯಾಕೆ ಹಸ್ತವರಿಗೆ ಮಾತ್ರ ಇನ್ನೊಬ್ರು ಹಸಿದು ಗೊತ್ತಾಗ್ತದೆ. ನಾನು ಹೇಳಿದೆ, ನಾನು ವಾಕ್ ಮಾಡ್ತಾ ಇದ್ದೀನಿ, ಐಡಿಯಾ ಬಂತು. ನನಗೊಂದು ಲೈನ್ ಆಗ್ತಾ ಇತ್ತು, ಜೀವನದ ನಡೆ. ಅವನವನ ಸೆಕ್ಯೂರಿಟಿಗೋಸ್ಕರ ಏನನ್ನೋ ಸರ್ಚ್ ಮಾಡೋ ಹೊತ್ತು ಎಷ್ಟೋ ಜನರ ಸೆಕ್ಯೂರಿಟಿಗೆ ಕಾರಣ ಆಯ್ತು. ಯಾಕಂತ
ಈ ಗೌರ್ಮೆಂಟ್ ಮಾಡೋ ಕೆಲಸನು ಕಂಪನಿಗಳು ಮಾಡಬಹುದು. ಈ ಇಯರಲ್ಲಿ ಒಂದು 30-40 ಜನ ಆಶ್ರಮದ ಡಿವೋಟಿಗಳು ಎಂಟರ್ಪ್ರಿನರ್ಶಿಪ್ ಮಾಡ್ಲಿಕ್ಕೆ ನಾನೇ ಫೋರ್ಸ್ ಮಾಡಿ ಕಂಪನಿಗಳು ಇದು 2ನೇ ಪ್ರೋಗ್ರಾಮ್ ಈ 3 ತಿಂಗಳಲ್ಲಿ ಲಾಂಚ್. ಒಂದು ಕಾರ ಇಲ್ಲೇ ಮಾಡಿದ್ವಿ ನನ್ನ ಡಿವೋಟಿಗಳಿಗೆ. ಸೊ ಖುಷಿ ಆಯ್ತು. ಅದಕ್ಕೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಅಂತ ನಮ್ಗೆ ಶಿವಕುಮಾರ್ ಹತ್ರ ಈಗ 500 ಹಾಕೋದು 2,500 3,000ಕ್ಕೆ 1 ವರ್ಷದಲ್ಲಿ ರೀಚ್ ಆಗಿದೆ. ಒಂದು ಸರ್ಕಾರ ಏನ್ ಮಾಡಬೇಕು, ಒಂದು ನಿರುದ್ಯೋಗ ನಿವಾರಣೆ, ಇನ್ನೊಂದು ವುಮೆನ್ ಎಂಪವರ್ಮೆಂಟ್, ಇನ್ನೊಂದು ಫಿನಾನ್ಷಿಯಲಿ ದೇಶವನ್ನ ಸ್ಟೇಬಲ್ ಮಾಡಬೇಕು. ಈಗಷ್ಟು ನಮ್ಮ ಆಕ್ಟ್ರೆಸ್ ಹೇಳಿದ್ರು, ಹುಡುಗವರಿ ಸೀರಿಯಲ್ನ ಹೀರೋಗಂದು ಪರಿಚಯ ಸ್ಟೋರಿಯೋ ನಾನು ಓಪನ್ ಮಾಡಿದ್ದೆ. ನಿಮ್ಮ ನೋಡಿದ್ದೇನೆ, ಶೃಂಗೇರಿ ಪ್ರೋಗ್ರಾಮ್ ಅಲ್ಲಿ ನೋಡಿದ್ದೆ ಜ್ಞಾಪಕದಲ್ಲಿ. ಸೊ ಅಲ್ಲಿ ಅಂದ್ಕೊಂಡೆ ಒಂದಿಷ್ಟು ಹೆಣ್ಮಕ್ಳಿಗೆ ಯಾವ್ದಾವುದೋ ಊರಿಗೆ ಹೋಗ್ಬೇಕು, ಸ್ಲೇವಿಸಮ್ ಮಾಡಿದಾಗ ಎಲ್ಲ BE 99.9 ತೆಗಿತಾರೆ, ಎಲ್ಲ ಹೊರದೇಶದಲ್ಲಿ ಹೋಗಿ ಸ್ಲೇವಿಸಮ್ ಮಾಡ್ತಾರೆ, ಅಲ್ಲಿ 4 ಲಕ್ಷ ರೂಪಾಯಿ ಸಂಬಳ ಕೊಡ್ತಾನೆ. ಅಲ್ಲಿ ಖರ್ಚಾಗೋದು ಉಳಿಯೋದವನಿಗೆ 2.5-1 ಲಕ್ಷ ಅಷ್ಟೇ ನಂಗೆ ಗೊತ್ತಿದ್ದಾರೆ. ಸೊ ಆ ಹೆಣ್ಮಕ್ಳಿಗೆ ಮನೆ ಕಡೆ ಟೆನ್ಷನ್, ಅಪ್ಪ ಅಮ್ಮನ ಬಾಂಧವ್ಯ ಬಿಡಬೇಕು, ದುಡ್ಡು ವ್ಯವಸ್ಥೆಗೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿಕೊಡ್ಬೇಕು, ಬರ್ಗರ್ ತಿನ್ಬೇಕು, ದೋಸೆ ಇಡ್ಲಿ ತಿನ್ನೋರೆಲ್ಲ ಅಲ್ಲ ಬೇರೆ ತಿನ್ಬೇಕಲ್ಲ, ಅದಕ್ಕೆ ನಾವು ಬರ್ಗರ್ ಅಂತ. ಮೈದಾ ಇಸ್ ಮೆಡಿಕಲ್ ಸೈನ್ಸಲ್ಲಿ ವಿಷ, ನಂಗಿರೋ ನಾಲೆಡ್ಜ್ ಅದೊಂದು ವಿಷ ಮೆಡಿಕಲ್ ಸೈನ್ಸ್. ಅದನ್ನೇ ನಾವು ದುಡ್ಡು ಕೊಟ್ಟು ತಿಂತಾ ಇರ್ತೀವಿ, ಬಿಡಿ ನಮ್ಮ ಬುದ್ಧಿವಂತಿಕೆ ಪರಾಕಾಷ್ಠೆ ಅಂತ ಹೇಳುವಾಗ. ಸೊ ಆ ಹೆಣ್ಮಕ್ಳು, ಆ ಮಕ್ಕಳುಗಳ ಬಾಂಧವ್ಯ ನಮ್ಮ ದೇಶದಲ್ಲೇ ಉಳಿಯುತ್ತೆ, ನಮ್ಮ ಸಂಸ್ಕಾರ ಉಳಿಯುತ್ತೆ. ಬರೀ ಒಂದು ಕಂಪನಿ ಏನೆಲ್ಲ ಮಾಡ್ಬೋದು ಥಿಂಕ್ ಮಾಡಿದ್ರೆ ಎಕನಾಮಿಕಲಿ ಸ್ಟೇಬಲ್ ಮಾಡ್ಬೋದು ದೇಶನ. ಜೊತೆಗೆ ಸೋಲ್ಜರ್ಸ್ ಇಂದ ಹಾಡು ಹಾಕಿದ್ರೆ, ನಿನ್ನೆ ಕಾರ್ಗಿಲ್ ದಿವಸ ಇತ್ತು ಅನ್ಕೊಳ್ತೀನಿ, ನಿನ್ನೆ. ಸೊ ಆ ಯೋಧರ ಮಕ್ಕಳಿಗೆ ಕಂಪನಿಗಳಲ್ಲಿ ಒಂದು 10% ಅವರಿಗೆ ಜಾಬ್ ತೆಗೆದಿರೋದ್ರಿಂದ ಅದು ನಿಜವಾದ ಸೆಲ್ಯೂಟ್ ಅವರಿಗೆಲ್ಲ ಮಾಡೋದು. ಒಂದು ವಿಶ್ವಾಸಿಗಳ ರಿಕ್ವೆಸ್ಟ್. 2ನೇದು ಫಾರ್ಮರ್ಸ್ಗಳ ಮಕ್ಕಳಿಗೆ, ನಿಮಗೇನು ಕಂಪನಿ ಬರುತ್ತೆ 1% ಇನ್ಕಮ್. ನೀವು ಹೇಳಿದ್ರಿ ಈಗಷ್ಟೇ ಸಕ್ಕರೆ ಕೊಡ್ತಾ ಇದ್ದೀವಿ, ನಿಜವಾಗ್ಲೂ ಕರ್ನಾಟಕದವರು ಜೊತೆ ಉಳಿದ ಜನರು ಆ ಸಕ್ಕರೆನ ಅಕ್ಕರೆಯಿಂದ ಸ್ವೀಕಾರ ಮಾಡಿ ಆ್ಯಪಲ್ ಡೆವಲಪ್ ಮಾಡ್ತಾರೆ, ಒಂದೇನು ಸಂಶಯ ಇಲ್ಲ. ಒಂಥರ ರಿಚುವಲ್ಸ್ ವಿತ್ ರಿಯಾಲಿಟಿ. ಈ ಆ್ಯಪಿನ ಎಲ್ಲ ಮೂಮೆಂಟ್ ನಾನು ನೋಡ್ತಾ ಹೋದಾಗ ಅದು ಅಲ್ಲದೆ ಚಾಮುಂಡೇಶ್ವರಿ ಹುಟ್ಟಿದಮ್ಮ ಅನ್ಕೊಳ್ತೀವಿ ಮೈಸೂರು. ನಮ್ಮ ಕರ್ನಾಟಕ ರಾಜ್ಯದ ಅಧಿದೇವತೆ ಭುವನೇಶ್ವರಿ, ವಿದ್ಯಾರಣ್ಯರು ಪೂಜೆ ಮಾಡಿದ ಭುವನೇಶ್ವರಿ ಹುಟ್ಟಿದ್ರಿಂದ ನಿಮ್ಮ ಆ್ಯಪ್ ಹುಟ್ಟಿದೆ. ಓಲೆ ಇರೋ ತನಕ ಭುವನೇಶ್ವರಿ ಬೀಳಲ್ಲ, ಹಾಗಾಗಿ ನಿಮ್ಮ ಆ್ಯಪ್ ಬೀಳಲ್ಲ. ಮತ್ತು ಅವರ ಕಾನ್ಫಿಡೆನ್ಸ್ ನಮಗೆ ಒಂದು ಖುಷಿ ವಿಚಾರ. ನಾವು ಯಾರ್ಯಾರನ್ನೋ ರೋಲ್ ಮಾಡೆಲ್ ಮಾಡ್ತೀವಿ ಪಾಸ್ಟ್ ಹಿಸ್ಟ್ರಿಯಿಂದ, ಪ್ರೆಸೆಂಟ್ ನಮ್ಮ ಎದುರುಗಡೆ ಇರ್ತಾರಲ್ಲ ಅವ್ರಲ್ಲಿ ಮಾಡೋದು. ಇಲ್ಲಿ ನೋಡಿ ಎಲ್ಲ ರೋಲ್ ಮಾಡೆಲ್ಗಳೇ ಇರೋದು. ನಮ್ಮ ಪ್ರೊಡ್ಯೂಸರ್ ಅಹಂಕಾರ ಎಲ್ಲ ಮನುಷ್ಯನಿಗೆ ಪ್ರೇಮಿಗೆ ಹೇಳಿದಾಗೆ ನಾನು ನೋಡಿದಾಗ ಆ್ಯಕ್ಟರ್ಸಲ್ಲಿ ಕಂಪ್ಯಾರಿಸನ್ ಇರುತ್ತೆ. ಆ ಕಂಪ್ಯಾರಿಸನ್ನಿಂದ ನೆಕ್ಸ್ಟ್ ಬೈ ಇಂಪ್ಯಾಕ್ಟ್ ಏನು ಅಂತ ಹೇಳಿದರೆ ಜಲಸಿ. ನಾರ್ಮಲಿ ಎಲ್ಲರೂ ಬರೋದು ಅಲ್ಲಿ ಕಂಪ್ಯಾರಿಸನ್ ಇಲ್ಲ. ಕಾಂಪಿಟೇಷನಲ್ಲಿ ಆ್ಯಕ್ಟಿಂಗಲ್ಲಿ ಕಾಂಪಿಟೇಷನ್ ಇಟ್ಕೊಂಡಾಗ ಕಂಪ್ಯಾರಿಸನ್ ಬರಲ್ಲ. ಈ ಯಾಕೋ ಹಾಗೆ ಹೋಗ್ಲಿ, ಯಾರೋ ಹೇಳಿದ್ರು ಗೇಲಿ ಮಾಡಿದ್ರು ಗೇಲಿ ಒಬ್ರು 4-5 ಜನ ಕಮೆಂಟ್ ಹೊಡೆದಾಗಲೇ ಬೆಳಿಲಿಕ್ಕೆ ನಾನು ಯಾಕೆ ದೇವಿಗೆ ಪುಷಪ್ ಅಲ್ಲ ಟೇಸ್ಟಿಂಗ್ ಮಾಡಿದ್ರು. ಸೊ ಅದಾಗಿ ಒಳ್ಳೆದಾಗಿ ಖುಷಿ ಆಯಿತು. ನೀವು ಚೆನ್ನಾಗಿ ಬೆಳೀಲಿ. ನಾನು ಕನ್ನಡ ಜನತೆಯಲ್ಲಿ ಆಶ್ರಮದೆಲ್ಲ ಡಿವೋಟಿಗಳಲ್ಲಿ ನಮ್ಮ ಕನ್ನಡ ಮೂವೀಸ್ ಬಂದಾಗ ಅಥವಾ ಯಾರಾದರೂ ಕನ್ನಡದವ್ರು ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಹೇಗೆ ಮನೆಯವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರೋ, ಇಲ್ಲಿ ಜನತೆ ಒಂದು ಫಸ್ಟ್ ಪ್ರಿಯಾರಿಟಿ ಕೊಡೋ ಮೂಲಕ, ಆ್ಯಕ್ಷನಲ್ಲಿ ಕೊಡೋ ಮೂಲಕ ಕ್ಲಾಸಿಂದ ಪ್ರಪಂಚ ಬದಲಾಗಲ್ಲ, ಮಾತಾಡಿ ಉಳಿಯುತ್ತೆ ಆಗಲಿಲ್ಲ. ಸೊ ಎಲ್ಲ ಆ್ಯಪ್ ಡೌನ್ಲೋಡ್ ಮಾಡಿ ನನ್ನ ಡಿವೋಟಿಗಳಲ್ಲಿ ನನ್ನ ರಿಕ್ವೆಸ್ಟ್, ಒಬ್ಬ ಹಳ್ಳಿಯಲ್ಲಿ ಬಂದು ಹುಡುಗ ಡೆಲ್ಲಿ ತನಕ ಹೊಸ ಪ್ರಯೋಗ ಆಗ್ತದೆ, ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೋರದ ಚಪ್ಪಾಳೆ ಬರಲಿ. ಧನ್ಯವಾದಗಳು ಗುರುಜಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ನಮ್ಮ ವಿಶ್ವಾಸ್ ಪೇ ಆಪ್ ಮೇಲೆ ಇರಲಿ ಅಂತ ಹೇಳ್ತಾ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.